ಬಂಟ್ವಾಳ ಬಿಜೆಪಿ ರೈತ ಮೋರ್ಚಾ ಸಮಾವೇಶದಲ್ಲಿ ಶಾಸಕ ರಾಜೇಶ್ ನಾಯಕ್ ಅವರು ರೈತರನ್ನ ದಂಧೆಕೋರರು ಎಂಬ ಪದ ಬಳಕೆ ಮಾಡುವ ಮೂಲಕ ರೈತರನ್ನು ಅವಮಾನಿಸಿದ್ದು ಇದನ್ನ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕ ಬಂಟ್ವಾಳ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಎರಡು ಬ್ಲಾಕ್ನ ಕಿಸಾನ್ ಘಟಕವು ಖಂಡಿಸುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕ ಅಧ್ಯಕ್ಷ ಮೋಹನ್ ಗೌಡ ಕಲ್ಮಂಚ ಎಚ್ಚರಿಸಿದ್ದಾರೆ। ಶುಕ್ರವಾರ ಬೇಸಿರೋಡಿನಲ್ಲಿರುವ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೆಹಲಿಯಲ್ಲಿ ಕೃಷಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರಿಗೆ ಕೇಂದ್ರ ಸರ್ಕಾರ ಯಾವುದೇ ಸ್ಪಂದನೆ ನೀಡಿಲ್ಲ ಎಂದು ಟೀಕಿಸಿದ ಅವರು ರೈತರ ಹಿತ ಕಾಪಾಡಲು ಕಾಂಗ್ರೆಸ್ ಸರ್ಕಾರ ಮಾತ್ರ ಬದ್ಧವಾಗಿದೆ ಎಂದರು। ಅದಾನಿ ಕಂಪನಿಯ ಹೈ ಪವರ್ ವಿದ್ಯುತ್ ಲೈನ್ ಸಂಪರ್ಕ ಬಂಟ್ವಾಳ ತಾಲೂಕಿನ ಕೃಷಿ ಭೂಮಿಯ ಮೇಲೆ ಹಾದು ಹೋದರೆ ಅನೇಕ ಕೃಷಿಕರ ಜೀವನ ನಾಶವಾಗಲಿದ್ದು ಈ ಬಗ್ಗೆ ತಮ್ಮ ಬಂಟ್ವಾಳ ಶಾಸಕರು ನಿಲುವು ಸ್ಪಷ್ಟಪಡಿಸಬೇಕು। ಮಾಜಿ ಸಚಿವ ರಮಾನಾಥ್ ರೈ ಅವರ ಮಾರ್ಗದರ್ಶನದಲ್ಲಿ ಸಭೆ ಸೇರಿ ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲಾಗುವುದಲ್ಲದೆ ನ್ಯಾಯಾಲಯದ ಮೊರೆ ಹೋಗಲು ಸೂಚಿಸಲಾಗುವುದು ಎಂದು ಅವರು ತಿಳಿಸಿದರು। ಹೋರಾಟದಲ್ಲಿ ಅವರ ಬೇಡಿಕೆಗಳೇನಿದೆ, ಮಸೂದೆಯ ವಿರುದ್ಧವಾದಂತಹ ಅವರ ನಿಲುವೇನಿದೆ, ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ತನ್ನ ಉದ್ದಟತನ ತೋರ್ತಾ ಇದೆ। ಈ ವಿಚಾರವನ್ನ ಮಾತಾಡಿದ ರಾಜೇಶ್ ನಾಯಕ್ ಅವರು ಮೊನ್ನೆ ಅವರ ಬಿಜೆಪಿ ರೈತ ಸಮಾವೇಶದಲ್ಲಿ ರೈತರನ್ನ ದಂಧೆಕೋರರು ಅಂತೇಳಿ ಅವಮಾನ ಮಾಡಿದ್ದಾರೆ। ನಾವು ಈ ಸಂದರ್ಭದಲ್ಲಿ ಶಾಸಕರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು, ಮತ್ತೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಮತ್ತೆ ರೈತರ ಗೌರವ ಏನು ಅಂತೇಳಿ ಅವರಿಗೆ ತಿಳಿಸುವಂತ ಅವಶ್ಯಕತೆ ಇಲ್ಲ। ಅವರಿಗೆ ಪದ ಬಳಕೆಯನ್ನು ಉಗ್ರವಾಗಿ ಖಂಡಿಸ್ತಾ